ಬಿಜೆಪಿಗೆ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿ ಘೋಷಣೆ ಮಾಡಬೇಕು ಅನ್ನೋ ಒಂದು ಕಡೆ ಆದರೆ, ಒಂದು ವೇಳೆ ಆಕಾಂಕ್ಷಿಗಳ ಹೆಸರು ಘೋಷಣೆ ಮಾಡದೇ ಇದ್ರೆ ಏನಾಗಬಹುದು ಅನ್ನುವ ಕುತೂಹಲ ಇದೆ. ಈಗ ಈಶ್ವರಪ್ಪ ಅವರ ನಡೆ ಕೂಡ ಇದೇ ಒಂದು ಸಾಲಿಗೆ ಸೇರ್ಪಡೆ ಆಗ್ತಾ ಇದೆ. ಹಾವೇರಿಯಿಂದ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಸಾಕಷ್ಟು ಲಾಬಿಯನ್ನು ನಡೆಸ್ತಾ ಇರುವಂಥ ಈಶ್ವರಪ್ಪ ಅವರು ಇವತ್ತು ಕೊಟ್ಟಂತ ಹೇಳಿಕೆ ಬಹಳ ಕೌತುಕವಾಗಿದೆ. ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರು? ಇವತ್ತು ಶಿವಮೊಗ್ಗದಲ್ಲಿ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಆ ಸಂದರ್ಭದಲ್ಲಿ ಬೆಂಬಲಿಗರು ಹೇಳಿದ್ದಾರಂತೆ, ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಅಂತ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ. ಬೆಂಬಲಿಗರೇ ಒತ್ತಡವನ್ನು ಹಾಕ್ತಿದ್ದಾರೆ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಈ ಬಗ್ಗೆ ಸಭೆ ಕರೆದಿದ್ದಾರೆ. ನಾನು ಸಭೆಗೆ ಭಾಗವಹಿಸ್ತೀನಿ, ಹೋಗ್ತೀನಿ. ನನ್ನ ಮುಂದಿನ ನಡೆಯ ಬಗ್ಗೆ ಆಮೇಲೆ ತೀರ್ಮಾನವನ್ನು ಮಾಡ್ತೀನಿ. 4 ಗೋಡೆ ಮಧ್ಯೆ ಕೂತು ತೀರ್ಮಾನ ಮಾಡಬೇಕು ಅಂದ ಪಕ್ಷ ಹೇಳಿದೆ. ಏನಾಗುತ್ತೆ ಕಾದ್ ನೋಡೋಣ ಅಂತೇಳಿ ಈಶ್ವರಪ್ಪ ಅವರು ತಮ್ಮ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡಿ, ಇವತ್ತು ಮಧ್ಯಾಹ್ನದ ನಂತರ ಸಂಜೆ ಒಳಗಾಗಿ ಬಿಜೆಪಿಯ ವರಿಷ್ಠರು 2ನೇ ಹಂತದ 2ನೇ ಪಟ್ಟಿಯ ಅಭ್ಯರ್ಥಿಗಳ ಘೋಷಣೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ ಈಶ್ವರಪ್ಪ ಅವರ ನಡುವೆ ಇದರ ಬೆನ್ನಲ್ಲೇ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ಅಂತೇಳಿ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡ್ತೀವಿ, 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಬೇಕು, ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೋ ಅಂತ ಅವರೇ ಖುದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಹಾಗಾಗಿ ನೀವು ಇಂಡಿಪೆಂಡೆಂಟ್ ಇಟ್ಕೋಬೇಕು ಅಂತ ಹೇಳ್ತಾರೆ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಕೂಡ ಬೇರೆ